ಹಲೋ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನೊಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ. ಗರಿ ಗರಿ ಆಗಿರುವಂತಹ ದೋಸೆ, ಹಾಗೇನೆ ಇದನ್ನ ನೀವು ನೀರ್ ದೋಸೆ ತರ ಕೂಡ ಮಾಡ್ಕೋಬಹುದು. ತುಂಬಾನೇ ರುಚಿಯಾಗಿರುತ್ತೆ, ಆರೋಗ್ಯಕರವಾಗಿರುವಂತಹ ಒಂದು ದೋಸೆ ರೆಸಿಪಿ. ಬನ್ನಿ ಹಾಗಾದ್ರೆ ಇದನ್ನ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ದೋಸೆ ಮಾಡೋದಕ್ಕೆ 1 ಕಪ್ನಷ್ಟು ದೋಸೆ ಅಕ್ಕಿಯನ್ನ ಉಪಯೋಗಿಸ್ಕೊಂಡಿದ್ದೇನೆ. ಇದನ್ನ ಪಾತ್ರೆಗೆ ಹಾಕಿ ಒಂದು 3-4 ಸರ್ತಿ ಇದನ್ನ ನೀರು ಹಾಕಿ ಚೆನ್ನಾಗಿ ತೊಳೆಯಬೇಕು. ತೊಳೆದಾದ್ಮೇಲೆ ಇದಕ್ಕೆ ಬೇರೆ ನೀರು ಹಾಕಿ ಮಿನಿಮಮ್ ಅಂದ್ರೆ 4 ಗಂಟೆ ನೆನೆಸಿಡ್ಬೇಕು. ಅಥವಾ ಬೆಳಗಿನ ತಿಂಡಿಗೆ ಮಾಡೋದಾದ್ರೆ ರಾತ್ರಿನೇ ನೀವು ನೀರಿನಲ್ಲಿ ನೆನೆಸಿಟ್ಕೊಳ್ಬಹುದು. ಇವಾಗ ನಾನು ಬೆಳಿಗ್ಗೆ ಈ ಅಕ್ಕಿಯನ್ನ ಚೆನ್ನಾಗಿ ನೆನೆಸಿಟ್ಟಾದ್ಮೇಲೆ ನೋಡಿ ಚೆನ್ನಾಗಿ ಈ ರೀತಿ ನೆಂದಿದೆ. ಈಗ ಇದರ ನೀರು ಬಸಿದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. 2 ಮೀಡಿಯಂ ಗಾತ್ರದ ಆಲೂಗಡ್ಡೆಯನ್ನ ಮೊದಲೇ ಬಾಯ್ಲ್ ಮಾಡಿ ಇಟ್ಕೊಂಡು ಅದರ ಸಿಪ್ಪೆ ಎಲ್ಲ ತೆಗೆದು ತುಂಡು ಮಾಡಿ ಹಾಕ್ತಾ ಇದ್ದೀನಿ. ಇದರ ಜೊತೆಗೆ 1/4 ಕಪ್ನಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕ್ತಾ ಇದ್ದೀನಿ. ತೆಂಗಿನ ತುರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು, ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಇದನ್ನ ನುಣ್ಣಗೆ ರುಬ್ಕೋಬೇಕು. ಈ ರೀತಿ ನೋಡಿ ನುಣ್ಣಗೆ ರುಬ್ಕೊಂಡು ಇಟ್ಟಿದ್ದೀನಿ. ತುಂಬಾ ನೀರ್ ದೋಸೆ ತರ ನುಣ್ಣಗಾಗುವಂತೆ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ, ಇದು ಆಲೂಗಡ್ಡೆಯಿಂದ ಮಾಡುವಂತಹ ರುಚಿಕರವಾದ ಆರೋಗ್ಯಕರವಾದ ದೋಸೆ. ಆಲೂಗಡ್ಡೆ ಹಾಕಿರೋದ್ರಿಂದ ಇದಕ್ಕೆ ನೀರು ಎಷ್ಟು ಸೇರಿಸಬೇಕು ಅಂತ ಹೇಳ್ತೀನಿ. ರುಬ್ಬಿದ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕೊಂಡು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಸೇರಿಸಿದ್ದೀನಿ. ನಂತರ 1 ಟೀ ಚಮಚದಷ್ಟು ಉಪ್ಪು ಸೇರಿಸಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ದಪ್ಪ ಇದೆ. ಇನ್ನು ಕೂಡ ಇದು ತೆಳ್ಳಗಾಗಬೇಕು. ಅಂದ್ರೆ 1-2 ಗ್ಲಾಸ್ನಷ್ಟು ನೀರು ಇನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ನೀರ್ ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಆದ್ರೆ ನೀರ್ ದೋಸೆಗೆ ನಾವು ತುಂಬಾ ನೀರು ಮಾಡ್ಕೊಳ್ತೀವಿ. ಹಾಗಾಗಿ ಫಸ್ಟ್ ಟೈಮೇ ನೀವು ತುಂಬಾ ನೀರು ಮಾಡ್ಕೊಂಡು ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ದಪ್ಪ ಇರ್ಲಿ, ನೀರ್ ದೋಸೆಗಿಂತ ಒಂದ್ ಸ್ವಲ್ಪ ಹಿಟ್ಟು ದಪ್ಪ ಇರ್ಲಿ. ನಂತರ ಒಂದು ದೋಸೆ ಹಾಕಿ ಮಾಡಿ ನೋಡಿ. ತುಂಬಾ ದಪ್ಪ ಇದೆ ಅಂತ ಅನ್ಸಿದ್ರೆ ಇನ್ನು ಕೂಡ ಸ್ವಲ್ಪ ನೀರು ಅದಕ್ಕೆ ಹಿಟ್ಟಿಗೆ ಸೇರಿಸ್ಕೊಂಡು ತೆಳ್ಳಗೆ ಮಾಡ್ಕೊಳ್ಳಿ. ಆನಂತರ ನೀರ್ ದೋಸೆ ನಾವು ಯಾವ ರೀತಿ ಹಾಕ್ತೀವಿ ಅದೇ ರೀತಿ ಈ ರೀತಿ ತೆಳ್ಳಗೆ ದೋಸೆಯನ್ನ ಹಾಕೊಂಡು ಮುಚ್ಚಳ ಮುಚ್ಚಿ ಇದನ್ನ ಬೇಯಿಸ್ಕೊಳ್ಬೇಕು. ಬೇಯೋದು ಕೂಡ ಅಷ್ಟೇ ತುಂಬಾ ಗರಿಗರಿಯಾಗಿ ಬರುತ್ತೆ, ಮತ್ತೆ ತುಂಬಾ ಜಾಸ್ತಿ ಕೂಡ ಇದು ಸಮಯ ತಗೊಳ್ಳೋದಿಲ್ಲ. ಆಲೂಗಡ್ಡೆ ಹಾಕಿರೋದ್ರಿಂದ ಇದು ಬೇಯೋದಕ್ಕೆ ತುಂಬಾ ಜಾಸ್ತಿ ಸಮಯ ಕೂಡ ತಗೊಳ್ಳೋದಿಲ್ಲ. ನೀರ್ ದೋಸೆ ಎಷ್ಟು ಸಮಯ ತಗೊಳುತ್ತೆ ಅಷ್ಟೇ ಸಮಯ ತಗೊಳುತ್ತೆ. ಸ್ವಲ್ಪ ಗರಿಗರಿಯಾಗಿ ಮಾಡೋದಕ್ಕೆ ಒಂದು ಕೆಲವು ಸೆಕೆಂಡುಗಳು ಮಾತ್ರ ಜಾಸ್ತಿ ಅಷ್ಟೇ. ಗರಿಗರಿಯಾಗಿ ಮಾಡೋದಕ್ಕೆ ಕೂಡ ನೀರ್ ದೋಸೆಯನ್ನ ತುಂಬಾ ಹೊತ್ತು ತಗೊಳ್ಬೇಕು ನಾವು ಗರಿಗರಿಯಾಗಿ ದೋಸೆ ಮಾಡ್ಬೇಕು ಅಂದ್ರೆ. ಆದ್ರೆ ಈ ಆಲೂಗಡ್ಡೆ ಹಾಕಿ ಈ ತರ ದೋಸೆ ಮಾಡಿದಾಗ ಇದು ಕೇವಲ ಒಂದು ಕೆಲವು ಸೆಕೆಂಡ್ಗಳು ಮಾತ್ರ ನೀರ್ ದೋಸೆಗಿಂತ ಜಾಸ್ತಿ ಸಮಯ ತಗೊಳುತ್ತೆ ಗರಿಗರಿ ಆಗೋದಿಕ್ಕೆ. ಅಷ್ಟು ಬೇಗ ಆಗುತ್ತೆ. ದೋಸೆ ಹಾಕ್ಬಿಟ್ಟು ತುಂಬಾ ಹೊತ್ತು ಕಾಯ್ಬೇಕು ಅಂತಾನೂ ಇಲ್ಲ. ಹಾಗೇನೆ ಇದನ್ನ ತುಂಬಾ ಗರಿಗರಿಯಾದ ದೋಸೆ ಕೂಡ ನೀವು ಮಾಡ್ಕೋಬಹುದು. ಇಷ್ಟ ಇದ್ರೆ ಸಾಫ್ಟ್ ಆದ ದೋಸೆ ಕೂಡ ಮಾಡ್ಕೋಬಹುದು. ಒಂದ್ ಸ್ವಲ್ಪ ಬೇಗ ತೆಗೆದ್ರೆ ಈ ರೀತಿ ಸಾಫ್ಟ್ ಆದ ದೋಸೆ ಸಿಗುತ್ತೆ. ಗರಿಗರಿಯಾಗಿ ನೀವು ಬಿಸಿ ಬಿಸಿಯಾಗಿ ದೋಸೆ ಮಾಡ್ಕೊಂಡು ತಿನ್ನಿ, ಸಾಫ್ಟ್ ಆಗು ಮಾಡ್ಕೊಂಡು ತಿನ್ನಿ. ಎರಡೂ ಕೂಡ ಅದ್ಭುತವಾಗಿರುತ್ತೆ ರುಚಿ. ಖಂಡಿತ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.